ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಏನಿದೆ ನೀರಿನ ಹಾಹಾಕಾರ ಎದುರಾಗುತ್ತಾ. ಸಾಕಷ್ಟು ಜನ ಮಕ್ಕಳು, ಅನೇಕ ಜನ ಭಕ್ತರು ಪ್ರತಿದಿನವೂ ಕೂಡ ಬರ್ತಾರೆ. ಅಲ್ಲಿ ನೀರಿನ ಸಮಸ್ಯೆ, ನೀರಿನ ಕಂಟಕ ಎದುರಾಗುತ್ತಾ ಹಾಗಾದ್ರೆ ಮಠಕ್ಕೆ? ಒಂದು ಪ್ರಶ್ನೆ ಇದೆ ನೋಡಿ. 10,000 ಮಕ್ಕಳಿದ್ದಾರೆ, ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಅಲ್ಲಿಗೆ ಭಕ್ತರು ಬರ್ತಾರೆ. ಅಂಥವರಿಗೆ ನೀರಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ನೀರು ನೀಡುವಂತಹ ಲೆಕ್ಕಾಚಾರ ನಡೀತಾ ಇದೆ ಅಲ್ಲಿ ಭಕ್ತರುಗಳಿಗೆ, ಮಕ್ಕಳಿಗೆ. KIADB ಅಧಿಕಾರಿಗಳು ಪಂಪ್ ಹೌಸ್ನ ವಿದ್ಯುತ್ ಬಿಲ್ ಕಟ್ಟಿಲ್ಲ, ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದರ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ, ಕರೆಂಟ್ ಇಲ್ಲ ಅಲ್ಲಿ. ದೇವರಾಯಪಟ್ಟಣ ಕೆರೆಯಲ್ಲಿ ನೀರು ನಿಧಾನವಾಗಿ ಬರಿದಾಗ್ತಾ ಇದೆ. ಕಳೆದ ವರ್ಷ MB ಪಾಟೀಲ್ ಮಠಕ್ಕೆ ಮಾತು ಕೊಟ್ಟಿದ್ರು, ಆದರೆ ಅದನ್ನು ಉಳಿಸ್ಕೊಳ್ಳಿಲ್ಲ. ಈ ವರ್ಷ ಮಠಕ್ಕೆ ನೀರಿನ ಅಭಾವ ಎದುರಾಗುವಂತಹ ಸಾಧ್ಯತೆ ಇದೆ ಅಲ್ಲಿ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸ್ತಾ ಇದ್ರು. ಹರಿಸಿ ದೇವರಾಯಪಟ್ಟಣ ಕೆರೆಯಿಂದ ಮಠಕ್ಕೆ ನೀರು ಪಂಪ್ ಮಾಡಲಾಗ್ತಾ ಇರುತ್ತೆ. ಹೆಂಗೆ ಬರುತ್ತೆ ನೀರು ಅಂತ. ಆದರೆ ಕಳೆದ ವರ್ಷ KIADB ಅಧಿಕಾರಿಗಳು ಎಡವಟ್ಟನ್ನು ಮಾಡಿಕೊಂಡಿದ್ರು, ಬಿಲ್ ಕಟ್ಟಿರಲಿಲ್ಲ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಪಂಪ್ ಮಾಡುವಂತಹ ಬಿಲ್ ಏನಿದೆ, ಕರೆಂಟ್ ಉಪಯೋಗ, ಆ ಬಿಲ್ಲನ್ನು ಕಟ್ಟೇ ಇಲ್ಲ. ಸುಮಾರು ಎಷ್ಟಿದೆ? 70 ಲಕ್ಷ ವಿದ್ಯುತ್ ಬಿಲ್ ಇದೆ, ಅದನ್ನು ಕಟ್ಟಿಲ್ಲ. ಮಠಕ್ಕೆ ಬೆಸ್ಕಾಂ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಸಲಿಗೆ ಈ ಒಂದು ಮಠ ಏನಿದೆ ಅದು ಒಂದು ಹನಿ ನೀರು ಕೂಡ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅದರಿಂದ ಕೈಗಾರಿಕಾ ಸಚಿವ MB ಪಾಟೀಲ್ ಮಠ ಒಂದು ನಯಾ ಪೈಸೆ ಕೂಡ ಕಟ್ಟೋದು ಬೇಕಿಲ್ಲ ಅಂತ ಹೇಳಿದ್ರು. ಎಲ್ಲ ಹಣವನ್ನು ಕೂಡ ನಾವೇ ಭರಿಸ್ತೀವಿ ಅಂತ ಈ ಹಿಂದೆ ಹೇಳಿದ್ರು. ಆದರೆ ಸಚಿವರೇನು ಭರವಸೆಯನ್ನು ಕೊಟ್ಟಿದ್ದಾರಲ್ಲ, ಆ ಮಾತಿನ ಥರ ಅವರು ಉಳಿಸ್ಕೊಳ್ಳಿಲ್ಲ, ಆ ಬಿಲ್ ಕೂಡ ಕಟ್ಟಿಲ್ಲ. ಹೀಗಾಗಿ ಸಿದ್ಧಗಂಗಾ ಮಠಕ್ಕೆ ನೀರಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. KIADB ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಮಠಕ್ಕೆ ಈ ರೀತಿಯಾಗಿ ತೊಂದರೆ. ಅಲ್ಲಿನ ಮಠಕ್ಕೆ ಬರುವಂತಹ ಭಕ್ತರಿಗೆ, ಮಕ್ಕಳಿಗೆ ನೀರಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. MB ಪಾಟೀಲ್ ಅವರ ಒಂದು ಮಾತು ಕೊಟ್ಟಿದ್ರು, ನೀವೇನು ಕಟ್ಟೋಕೆ ಹೋಗಬೇಡಿ ಕರೆಂಟ್ ಬಿಲ್ಲನ್ನು ಅಂತ ಹೇಳಿ. ಆದರೆ ಇದುವರೆಗೂ ಕೂಡ ಆ ಬಿಲ್ ಕಟ್ಟುವಂಥ ಕೆಲಸ ಆಗೇ ಇಲ್ಲ. ನೋಡಿ, ನೀರೇನಿದೆ, ಕೆರೆ ನೀರನ್ನು ಮಠ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಆದರೂ ಕೂಡ ಮಠಕ್ಕೆ ರೀತಿ ತೊಂದರೆ ಆಗಿತ್ತು. ನೋಟಿಸ್ ಕೊಟ್ಟಿದ್ರು. MB ಪಾಟೀಲ್ ಹಿಂದೆ ಹೇಳಿರ್ತಾರೆ, ಬೇಡ ನೀವೇನು ಕಟ್ಟೋಕೆ ಹೋಗ್ಬೇಡಿ, ನಾವೇ ನೋಡ್ಕೊಳ್ತೀವಿ. ಇಲ್ಲ, ನಮ್ಮ ಸರ್ಕಾರ ನೋಡ್ಕೊಳುತ್ತೆ. ಸರ್ಕಾರ ಬಂದು 2.5 ವರ್ಷ ಆಗಿದೆ. ಇದು 1 ವರ್ಷದಿಂದ ಮಾತು ಕೊಟ್ಟಿದ್ರು ಇವರು. ಆದರೆ ಇಲ್ಲಿಯವರೆಗೂ ಕೂಡ ಇನ್ನೂ ಕೂಡ ಬಿಲ್ ಕಟ್ಟೇ ಇಲ್ಲ, ಕರೆಂಟ್ ಬಿಲ್ನ. ಅದಕ್ಕಾಗಿ ಅವರು ಕರೆಂಟ್ ಕಟ್ ಮಾಡಿದ್ದಾರೆ. ನೀರು ಬರ್ತಾ ಇಲ್ಲ, ನೀರು ಬತ್ತು ಹೋಗ್ತಾ ಇದೆ. ನೀರು ಬಂದಿಲ್ಲ ಅಂತಂದರೆ ಮಠಕ್ಕೆ ಬರೋರಿಗೆ ಹೆಂಗೆ? ಪ್ರತಿನಿತ್ಯ ವಿದ್ಯಾರ್ಥಿಗಳು ಸ್ನಾನವನ್ನು ಮಾಡಬೇಕು, ಜಳಕ ಮಾಡ್ಕೊಂಡು ಪ್ರತಿನಿತ್ಯದ ಕೆಲಸಗಳಿಗೆ ಉಪಯೋಗ ಮಾಡ್ಕೋಬೇಕು. ತುಂಬ ನೀರು ಬೇಕಾಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿನಿತ್ಯವೂ ಕೂಡ ತುಂಬ ನೀಟಾಗಿ ಶುಚಿಯಾಗಿ ಬರಬೇಕು ಮಕ್ಕಳಲ್ಲಿ. ಹೀಗಿರುವಾಗ ನೀರು ಬೇಕೇ ಬೇಕು. ನೀರಿಲ್ಲ ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಅಂತ ದೊಡ್ಡ ಮಟ್ಟಕ್ಕೆ? MB ಪಾಟೀಲ್ ಅವರ ಕೊಟ್ಟಿರುವಂತಹ ಮಾತು ಉಳಿಸ್ಕೊಳ್ಳದೇ ಇರೋದು ಮತ್ತು ಅಧಿಕಾರಿಗಳು ಮಾಡಿದಂತಹ ತಪ್ಪಿನಿಂದ ಈಗ ಮಠಕ್ಕೆ ಸ್ವಲ್ಪ ಕಷ್ಟ ಎದುರಾಗ್ತಾ ಇದೆ. ನೀರಿನ ವಿಚಾರವಾಗಿ ಪಂಪ್ ಹೌಸನ್ನು ಏನು ಉಪಯೋಗ ಮಾಡ್ಕೊಳ್ತಾ ಇದ್ರಲ್ಲ ಕರೆಂಟನ್ನು, ಅದರ ಬಿಲ್ಲ ಕಟ್ಟಲಿ 70 ಲಕ್ಷ ರೂಪಾಯಿ ಇದೆ ಅದು. ಹೀಗಾಗಿ ಅಲ್ಲಿ ಕರೆಂಟ್ ಕೂಡ ಕಟ್ ಮಾಡಿದ್ದಾರೆ. ದೇವರಾಯಪಟ್ಟಣ ಕೆರೆ ಏನಿದೆ, ಆ ಕೆರೆ ನೀರು ನಿಧಾನವಾಗಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ವರ್ಷ ಕಳೆದಂಥ ವರ್ಷ 1 ವರ್ಷ ಆಯಿತು, ಇನ್ನೂ ಕೂಡ ಕಟ್ಟಿಲ್ಲ ಅಂದರೆ ಹೆಂಗೆ? ಕಟ್ಟೋಕ್ಕಾಗಿಲ್ಲ ಅಂದರೆ ಮಠದವ್ರಿಗಾದರೂ ಹೇಳಿದ್ರೆ ಅವ್ರು ಕಟ್ತಾ ಇದ್ರೇನೋ. ಆದರೆ ಇವರು ಕಟ್ತೀನಿ ಅಂತ ಹೇಳಿ ಇನ್ನೂ ಕಟ್ಟಿಲ್ಲ, ಕೊಟ್ಟು ಮಾತನ್ನು ಉಳಿಸ್ಕೊಂಡಿಲ್ಲ. ಬೇಜಾರಾಗ್ತಾ ಇದೆ. ಮಠದವರು ಕೂಡ ಹೇಳ್ತಾ ಇದ್ದಾರೆ, ನೋಡ್ಬೇಕೇನಾಗುತ್ತೆ ಅಂತ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಪಂಪ್ ಮಾಡ್ತಾ ಇದ್ರಲ್ಲ ನೀರು, ಅದಕ್ಕೆ ಕರೆಂಟ್ ಬೇಕಲ್ಲ. ಕರೆಂಟ್ ಉಪಯೋಗ ಮಾಡ್ಕೊಂಡಿದ್ದನ್ನೇ ಕರೆಂಟ್ ಬಿಲ್ ಇದುವರೆಗೂ ಕೂಡ ಕಟ್ಟಿಲ್ಲ. ಬೆಸ್ಕಾಂ ಅಧಿಕಾರಿಗಳು ಈಗಾಗಲೇ ಮಠಕ್ಕೆ ನೋಟಿಸ್ ಕಳಿಸಿದ್ದಾರೆ, ಬಿಲ್ ಕಟ್ಟರೆ ನೀವು, ಇಲ್ಲ ಅಂದರೆ ನೀವು ನೀರು ಬರೋದಿಲ್ಲ ಅಂತ. ಆದರೆ ಇವರು ನೀರನ್ನೇ ಉಪಯೋಗಿಸ್ತಾ ಇಲ್ಲ, ತಗೊಳ್ತಾ ಇಲ್ಲ ಅಂತಂದರೆ ಇನ್ನೆಂಗೆ ಅಂತ. ಆಗ ಉಪಯೋಗ ಮಾಡಿರಲಿಲ್ಲ, ಈಗ ಅದಕ್ಕೆ ನೀರು ಕೆರೆಯಲ್ಲಿ ಬತ್ತಿ ಹೋಗ್ತಾ ಇರೋದ್ರಿಂದ, ಕಡಿಮೆ ಆಗ್ತಾ ಇರೋದ್ರಿಂದ ಸ್ವಲ್ಪ ನೀರಿನ ತೊಂದರೆ ಆಗಬಹುದು ಎನ್ನುವಂತಹ ವಿಚಾರ. ಕೊಟ್ಟ ಮಾತಿನಂತೆ ಈಗಲಾದರೂ MB ಪಾಟೀಲ್ ಅವರು ಈ ಒಂದು ವಿಚಾರ ಅವ್ರ ಗಮನಕ್ಕೆ ಬಂದು ನಡೆದುಕೊಳ್ತಾರೋ ಅಥವಾ ಇಲ್ವೋ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.